ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥ ಶಿವು. ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಮೇ ಕಮಿನ್ ಸರ್ ಎಂದು ಒಳಗೆ ಬಂದ ಋತ್ವಿ, ಸರ್ ತಿಂಡಿ ತಗೊಳ್ಳಿ ಎಂದು ಅವನೆದುರು ಬಾಕ್ಸ್ ಇಟ್ಟು, ಇದು ಹೇಗೆ ಒಡೆದು ಹೋಯಿತು, ಬೆಳಗ್ಗೆ ಚೆನ್ನಾಗೇ ಇತ್ತು ಎಂದರೆ, ರುಷ್ ಅದಾ ಬೈ ಮಿಸ್ಸಾಗಿ ಕೈ ತಾಗಿ ಕೆಳಗೆ ಬಿದ್ದು ಬಿಡ್ತು ಅಷ್ಟೇ ಕಣೆಯವಳೆ, ನಾನೇನು ಮಾಡಿಲ್ಲಪ್ಪ. ನಾನು ಟಿಫನ್ ಮಾಡುವವರೆಗೂ ನೀನು ನನಗೆ ಟೀ ತಂದು ಬಿಡ್ತೀಯಾ ಎಂದು ಮೃದುವಾಗಿ ಮುದ್ದಾಗಿ ನಗುತ್ತಾ ಹೇಳಿದಾಗ, ಹ್ಞೂ ಸರ್ ಎಂದು ತಾನೂ ಕೂಡ ಅವನಿಗೆ ನಗು ನೀಡಿ ಕ್ಯಾಂಟೀನ್ ಕಡೆಗೆ ಹೋಗುವ ಋತ್ವಿ, ಈ ಮೆಂಟಲ್ ಮಂಜನೆ ಏನೋ ಮಾಡಿರಬೇಕು. ಬೆಳಗ್ಗೆ ಚೆನ್ನಾಗೇ ಇತ್ತು ಆವಾಜ್. ನಾನೇ ಹೂವುಗಳನ್ನು ಇಟ್ಟಿದ್ದೆ. ಇನ್ಯಾರಿಗೆ ಗ್ರಹಚಾರ ಕಾದಿದೆಯೋ ಗೊತ್ತಿಲ್ಲ. ಯಾರಿಗೋ ಅಲ್ಲ, ಗ್ಯಾರಂಟಿ ನನ್ನ ಗ್ರಹಚಾರವೇ ಕೆಟ್ಟಿರುತ್ತೆ. ಇವನಿಗೆ ಏನೇ ಕೋಪತಾಪ ಬಂದರೂ ಅದನ್ನು ತೀರಿಸಿ ಮತ್ತು ತೋರಿಸಿಕೊಳ್ಳೋದು ನನ್ನ ಮೇಲೆ ತಾನೇ. ಅದೇನು ಅಂತ ನನ್ನ ಜೀವನಕ್ಕೆ ಬಂದನೋ ಏನೋ, ಬಿಟ್ಟರೂ ಬಿಡಲಾರದ ಮನುಷ್ಯ ಎಂದು ಅವನಿಗಾಗಿ ಟೀ ಮಾಡಿ ತೆಗೆದುಕೊಂಡು ಹೋಗುತ್ತಾಳೆ. ಇಲ್ಲಿ ರುಷ್, ಥೂ ಇವಳಿಗೆ ಸ್ವಲ್ಪನಾದರೂ ಬುದ್ಧಿ ಬಿಡ್ವಾ. ನಾನು ಬರುವ ಟೈಮ್ಗೆ ಸರಿಯಾಗಿ ಅವನ ಜೊತೆ ಮಾತಾಡ್ತಾ ಇದ್ದಾಳೆ. ನಂಗಿಲ್ಲಿ ಉರಿದೇ ಹೋಗ್ತಾ ಇದೆ. ಸಾಲದಕ್ಕೆ ನಾನು ಜೋರು ಮಾಡಿದರೆ ಬೈದರೆ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳ್ತಾಳೆ. ನನ್ನಿಂದ ಹೀಗೆಲ್ಲ ಇರೋಕ್ಕೆ ಆಗಲ್ಲ. ಅದರಲ್ಲೂ ನಗುವ ನಾಟಕ ಅಂತೂ ನನ್ನಿಂದ ಆಗಲ್ಲ. ಆ ನೀಲೇಶ್ ಕೆಲಸ ಮುಗಿದ ಕೂಡಲೇ ಋಷಿಕೇಶ್ಗೆ ಗೇಟ್ ಪಾಸ್ ಕೊಡ್ತೀನಿ. ಇವತ್ತು ನಾನು ಇಲ್ಲಿ ಇರುವವರೆಗೂ ಇವಳು ಇಲ್ಲಿಯೇ ಅಂದರೆ ನನ್ನೆದುರೇ ಕೆಲಸ ಮಾಡಿದರೆ ಸಾಕು. ಅವಳು ಯಾವುದೇ ಹುಡುಗರ ಜೊತೆ ಮಾತಾಡಿದರೂ ನನಗೆ ಕೋಪ ಬರುತ್ತೆ ಅನ್ನೋದು ಅವಳಿಗೂ ಗೊತ್ತು. ಆದರೂ ಬೇಕಂತ ಹೀಗೆಲ್ಲ ಮಾಡ್ತಾಳೆ ರೌಡಿ ರಂಗಿ. ನನಗೆ ಬ್ಲ್ಯಾಕ್ ಮೇಲ್ ಮಾಡುವ ಹೆಣ್ಣು ಇವಳೊಬ್ಳೆ ಎಂದು ಕೋಪದಲ್ಲೇ ಅವಳು ತಂದಿಟ್ಟ ಪೂರಿ ಸಾಗು ಖಾಲಿ ಮಾಡುತ್ತಾ, ಏನೇ ಆಗಲಿ ಅವಳು ಅಡುಗೆ ವಿಷಯದಲ್ಲಿ ಮಾತ್ರ ಪರ್ಫೆಕ್ಟ್ ಎಂದುಕೊಳ್ಳುವ ಹೊತ್ತಿಗೆ ಅವನಿಗೆ ಟೀ ತಂದು ಕೊಡುತ್ತಾಳೆ ಋತ್ವಿ. ಲೇ ಇವಳೆ, ಇವತ್ತು ಇಲ್ಲೇ ಕೆಲಸ ಮಾಡು ನೀನು. ಅಂದರೆ ನಾನು ಕೆಲವೊಂದು ಅಂಶಗಳನ್ನು ಡಿಕ್ಟೇಟ್ ಮಾಡ್ತೀನಿ, ನೀನು ನೋಟ್ ಮಾಡ್ಕೊ. ಮತ್ತು ಕೆಲವೊಂದು ಮೇಲ್ಗಳನ್ನು ಕೂಡ ನೀನೇ ಸೆಂಡ್ ಮಾಡು. ಅದರ ಸಬ್ಜೆಕ್ಟ್ ಏನು ಅಂತ ನಾನು ಹೇಳ್ತೀನಿ ಎಂದು ಸಾವಧಾನವಾಗಿ ನುಡಿದ ರುಷ್ಗೆ, ಬಟ್ ಸರ್ ಅಲ್ಲಿ ನೀಲೇಶ್ ಅವರ ಪ್ರಾಜೆಕ್ಟ್ ಕೂಡ ಮುಖ್ಯ ಅಲ್ವಾ, ನಾನು ಅಲ್ಲೇ ಎಂದು ರಾಗ ಎಳೆದು ಅವನ ಕೋಪದ ಮುಖ ಕಂಡು, ಆಯಿತು ಸರ್, ಅದಕ್ಕೂ ಮೊದಲು ಇದೆಲ್ಲ ಕ್ಲೀನ್ ಮಾಡ್ತೀನಿ ಎನ್ನುತ್ತಾಳೆ ಋತ್ವಿ. ತನ್ನ ಮುಂದೆಯೇ ಅವಳನ್ನು ಪ್ರತಿಷ್ಠಾಪಿಸಿಕೊಂಡ ರುಷ್ ಸದ್ಯಕ್ಕೆ ಅಗತ್ಯವಿರದ ಕೆಲಸಗಳನ್ನು ಈಗಲೇ ಮಾಡಿ ಮುಗಿಸಬೇಕು ಎನ್ನುವ ಧಾವಂತ ಇರುವಂತೆ ಅವಳನ್ನೇ ನೋಡಿಕೊಂಡು ಕೆಲಸದ ವಿವರ ಕೊಡುತ್ತಿದ್ದ. ಋತ್ವಿ ಕೂಡ ಅವನು ಹೇಳಿದ ಎಲ್ಲ ಅಂಶಗಳನ್ನು ನೋಟ್ ಮಾಡುತ್ತಿದ್ದಳು. ಮಧ್ಯಾಹ್ನ ಊಟದ ಸಮಯದವರೆಗೂ ಅವಳನ್ನು ಆಚೆಗೆ ಕಳುಹಿಸಲೇ ಇಲ್ಲ ರುಷ್. ಒಂದೆರಡು ಬಾರಿ ವಾಮನ್ ಹಾಗೆ ಮತ್ತು ಕೆಲವು ಬಾರಿ ರುಷ್ನ ಸಹಿಗಾಗಿ ಆಫೀಸ್ನ ಇತರೆ ಸಿಬ್ಬಂದಿ ಬಂದು ಹೋದರೂ ಋತ್ವಿಗೆ ಬಿಡುಗಡೆ ಕೊಡಲಿಲ್ಲ. ಆದರೆ ಮಧ್ಯಾಹ್ನದ ನಂತರ ಅವನಿಗೆ ಬೇರೆ ತುರ್ತು ಕೆಲಸವಿದ್ದುದರಿಂದ ಋತ್ವಿಯ ಮೂಲಕ ವಾಮನ್ರಿಗೆ ತನ್ನ ಕೆಲಸವನ್ನು ಒಪ್ಪಿಸಿ ಹೋಗುತ್ತಾನೆ. ಸಂಜೆ 5:15 ತಾನೇ ಋತ್ವಿಗೆ ಕರೆ ಮಾಡುವ ರುಷ್, ಮಳೆ ಬರುವ ಹಾಗಿದೆ, ನೀನು ಈಗಲೇ ಹೊರಟು ಬಿಡೆ ಇವಳೆ ಎನ್ನುವುದನ್ನು ಸಹ ಮರೆಯಲಿಲ್ಲ. ಅವಳು ಅವನ ಆಜ್ಞಾಪಾಲಕಿಯ ಹಾಗೆ ಮನೆಗೆ ಹೋಗಿ ನಿವಿಯ ಜೊತೆ ನೆಮ್ಮದಿಯಿಂದ ಕಾಲ ಕಳೆದರೆ, ಈತ ನಮ್ಮ ಎಣ್ಣೆ ಮಾಸ್ಟರ್ ಹೊಟ್ಟೆ ತುಂಬ ಕುಡಿದು ಮನೆಗೆ ಬರ್ತಾರೆ. ಎಂದಿನಂತೆ ತನಗಾಗಿ ಕಾಯುತ್ತಾ ಕುಳಿತಿದ್ದ ಧಾಮಿನಿಯವರಿಗೆ, ಊರ್ ಮಮ್ಮಿ ನನಗಾಗಿ ಕಾಯ್ತಾ ಇದೆ, ನಾನು ನಿಂಗೆ ಕಾಲ್ ಮಾಡಿ ಹೇಳಿದ್ನಲ್ಲ ಮಮ್ಮಿ, ಮತ್ತೆ ಹೋಗಿ ಮಲಗೋಕೆ ಏನು ಕಷ್ಟ ನಿಂಗೆ ಎನ್ನುತ್ತಾ ತನ್ನ ವಸ್ತುಗಳನ್ನು ಎಸೆದು, ಎಲ್ಲರೂ ಅವರವರ ರೂಮಿನ ಬಾಗಿಲಲ್ಲಿ ನಿಂತು ನನಗಾಗಿ ಕಾಯ್ತಾ ಇದ್ದಾರೆ ಅನಿಸುತ್ತೆ. ಅವತ್ತೋಳು ಹೇಳಿದ್ಲು, ನೀವೆಲ್ಲ ನನಗಾಗಿ ಊಟಕ್ಕೆ ಕಾಯ್ತೀರಾ, ಎಲ್ಲರಿಗೂ BP ಶುಗರ್ ಇದೆ ಅಂತ. ಇನ್ಮೇಲೆ ಯಾರೂ ನನಗೂ ಕಾಯೋದು ಬೇಡ ಆಯಿತಾ ಎನ್ನುತ್ತಾ ಮೆಟ್ಟಿಲ ಬಳಿ ಹೋಗಿ ವಾಪಸ್ ಬಂದು ಕೈಗೆ ಏನು ಸಿಗದೆ ಹೋದಾಗ ಗೋಡೆಯ ಗಡಿಯಾರಕ್ಕೆ ಒಂದು ಗತಿ ಕಾಣಿಸಿ, ನೀವೆಲ್ಲ ಯಾವ ಸೀಮೆ ಫ್ಯಾಮಿಲಿ ಮೆಂಬರ್ಸ್, ಮಗನಿಗೆ ವಯಸ್ಸಾಗ್ತಾ ಬಂತು, ಅವನಿಗೊಂದು ಮದುವೆ ಮಾಡಬೇಕು ಅಂತ ಗೊತ್ತಾಗಲ್ವಾ, ನಾನು ಫರ್ಹಾನ್ ಮಾಡಿದ ಥರವೇ ಮಾಡ್ತೀನಿ ಅಷ್ಟೆ ಎಂದು ತೊದಲಿ ನುಡಿದು ತೂರಾಡುತ್ತಾ ಹೆಜ್ಜೆ ಹಾಕುವಾಗ, ಮಗನೇ ನೀನು ಹೂ ಅಂದರೆ ನಾಳೆಯೇ ಹುಡುಗಿಯರು ಸಾಲಾಗಿ ನಿಲ್ತಾರೆ, ನಾನು ಬ್ರೋಕರ್ಗೆ ಫೋಟೋಸ್ ತರಲು ಹೇಳಲಾ ಅಥವಾ ಡೈರೆಕ್ಟಾಗಿ ನಿನಗೆ ಫೋಟೋಸ್ ಕಳುಹಿಸಿಕೊಡಲು ಹೇಳಲಾ ಎಂದ ದಾಮಿನಿಯವರ ಮಾತಿಗೆ ಕೆರಳಿದ ರುಷ್, ಅನ್ನಲ್ಲ, ನಾನು ಹೂ ಅನ್ನಲ್ಲ, ನಾನ್ಯಾಕೆ ಹೂ ಅನ್ನಬೇಕು, ಯಾವ್ಯಾವಳೋ ನನ್ನೆದುರು ಸಾಲಾಗಿ ನಿಲ್ಲೋದು ಬೇಕಿಲ್ಲ, ಅವಳೇ ಸಾಕು ನನಗೆ. ಮನುಷ್ಯನ ಜೀವನದಲ್ಲಿ ಒಂದು ರೀತಿ ನೀತಿ ಇರಬೇಕು, ಅದು ನನಗಿದೆ. ಫರ್ಹಾನ್ ಮದುವೆ ಆದಮೇಲೆ ನನಗೂ ಮದುವೆ ಮಾಡಿ, ಸಿಕ್ಕಿದವರನ್ನೆಲ್ಲ ಮದುವೆ ಆಗೋಕೆ ಆಗುತ್ತಾ ಮಮ್ಮಿ, ನನಗೆ ಅವಳೇ ಸಾಕು, ಅವಳು ಹೇಗಿದ್ರೂ ಅವಳೇ ಬೇಕು ಎಂದು ಹೋಗುತ್ತಾನೆ ನಮ್ಮ ರುಷ್. ನಮ್ಮ ಹುಡುಗ ಹೇಳ್ತಾ ಇರೋ ಆ ಅವಳೇ ಯಾರು ಅನ್ನೋದು ನಿಮಗೇನಾದರೂ ಗೊತ್ತಾಯ್ತಾ? ಮಗನೇ ರುಷ್,
ಈ ಅವಳು ಯಾರು ಅಂತ ಹೇಳು, ನಾವು ಅವಳ ಜೊತೆ ಮಾತಾಡ್ತೀವಿ ಎನ್ನುವ ಧಾಮಿನಿಯವರ ಮಾತಿಗೆ ಹೇಳಲ್ಲ, ನಾನು ಯಾಕೆ ಹೇಳಲಿ, ಹೇಳಲ್ಲ ಎಂದುಕೊಂಡೇ ಹೋಗುತ್ತಾನೆ. ಇವನು ಹೇಳ್ದೆ ಆ ಹುಡುಗಿ ಯಾರು ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಎಂದು ತಲೆ ಮೇಲೆ ಕೈ ಹೊತ್ತ ಅಜ್ಜಿಗೆ, ಅಮ್ಮ, ನಮ್ಮ ಋಷ್ ಅವಳು ಇವಳು ಅಂತ ಮಾತನಾಡೋದು ಬರೀ ಋತ್ವಿಯ ಜೊತೆಗೆ ಮಾತ್ರವೇ. ಅವಳನ್ನು ಬಿಟ್ಟು ಬೇರೆ ಯಾವುದೇ ಹೆಣ್ಣಿನ ಜೊತೆಗಾಗಲಿ ಇವನು ಹೀಗೆ ಮಾತನಾಡುವ ಉದಾಹರಣೆಯೇ ಇಲ್ಲ. ಈಗ ಇವನು ಹೇಳಿದ್ದು ಕೂಡ ಅವಳ ಬಗ್ಗೆಯೇ. ನೀವೇನು ಯೋಚನೆ ಮಾಡಬೇಡಿ, ಫರ್ಹಾನ್ ಮದುವೆ ಮುಗಿದ ಕೂಡಲೇ ಋತ್ವಿಯ ಜೊತೆ ನಾನೇ ಮದುವೆ ಬಗ್ಗೆ ಮಾತಾಡ್ತೀನಿ. ಅವಳನ್ನು ಒಪ್ಪಿಸಿ ಇವನಿಗೆ ಮದುವೆ ಮಾಡಿಸಿ ಈ ನಮ್ಮ ಮಗನನ್ನು ಅವಳ ಕೈಲಿ ಇಟ್ಟು ಬಿಡೋಣ. ಇವನನ್ನು ಸರಿದಾರಿಗೆ ತರಲು ಅವಳೇ ಸರಿ ಎನ್ನುತ್ತಾರೆ ವಾಮನ್. ಅತ್ತ ರೂಮಿಗೆ ಹೋದವನು, ಯಾವಳೆ ಅವಳು? ನನಗೆ ಈ ಋಷ್ಯಂಕ್ ಚಟರ್ಜಿಗೆ ಬ್ಲ್ಯಾಕ್ ಮೇಲ್ ಮಾಡೋಳು. ಹೆಚ್ಚು ಅಂದರೆ ಇನ್ನೊಂದು 10 ದಿನ ಅಷ್ಟೇ, ಆಮೇಲೆ ಋಷಿಕೇಶ್ ಹೋಗ್ತಾನೆ ಬಿಡು ಎಂದೆಲ್ಲ ಮಾತಾಡ್ತಾ ನಿದ್ರೆ ಮಾಡ್ತಾನೆ. ಮಾರನೆಯ ದಿನದಿಂದ ಋಷ್ ಎಷ್ಟು ಸಾಧ್ಯವೋ ಅಷ್ಟು ತನ್ನ ಕೋಪವನ್ನು ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡುತ್ತಿದ್ದ. ಅದು ಕೂಡ ಋತ್ವಿಯ ಎದುರು ಮಾತ್ರವೇ ಎನ್ನುವುದು ವಿಶೇಷ. ಮೊದಲಾದರೆ ನೀಲೇಶ್ನ ಕೆಲಸ ಮುಗಿಸಿ ಅವನಿಗೆ ಋತ್ವಿಯ ಮೇಲೆ ಕೆಟ್ಟ ಕಣ್ಣು ಹಾಕಬೇಡ ಅನ್ಬೇಕು ಅನ್ನೋದು ಒಂದು ಕಾರಣವಿತ್ತು ಅಷ್ಟೇ. ಆದ್ರೀಗ ಋಷಿಕೇಶ್ನ ಆಫೀಸ್ನಿಂದ ಹೊರಗೆ ಕಳುಹಿಸಬೇಕು ಎನ್ನುವುದು ಮತ್ತೊಂದು ಕಾರಣವಾದ್ದರಿಂದ ದಿನದ ಹೆಚ್ಚಿನ ಸಮಯವನ್ನು ಅದೇ ಕೆಲಸಕ್ಕೆ ಮೀಸಲಿಟ್ಟು ಬಿಟ್ಟಿದ್ದ. ಆದರೆ ಇದರ ಅರಿವಿರದ ಋತ್ವಿ ಮಾತ್ರ ಋಷ್ನ ಬದಲಾದ ನಡವಳಿಕೆಗಳನ್ನು ಕಂಡು ಮೊದಲಿಗಿಂತ ನೆಮ್ಮದಿಯಿಂದ ಖುಷಿಯಾಗಿದ್ದಳು. ಹೆಚ್ಚೆಚ್ಚು ಸಮಯವನ್ನು ನಿವಿಯ ಜೊತೆ ಕಳೆಯಲು ಬಯಸುತ್ತಿದ್ದಳು. ಬಟ್ಟೆ ತೆಗೆಯಲು ಹೋದಾಗ ಬಂದಿದ್ದ ಫರ್ಹಾನ್ನ ಚಿಕ್ಕಮ್ಮ ಮತ್ತವರ ಮಗಳು ಮಾತಾಡ್ತಾ ಅಕ್ಕನಿಗಿಂತ ತಂಗಿ ಚಂದ ಇದ್ದಾಳೆ. ಫರ್ಹಾನ್ಗೆ ಒಳ್ಳೆಯ ಜಾಕ್ಪಾಟ್ ಹೊಡೆದಿದೆ. ಇಬ್ಬರು ಅನಾಥರಂತೆ, ಹಾಗಾಗಿ ಅಕ್ಕನ ಜೊತೆ ತಂಗಿಯೂ ಫ್ರೀ ಎಂದು ತಮಾಷೆಯಾಗಿ ಹೇಳಿದ ಮಾತುಗಳು ಅವಳ ಮನದಲ್ಲಿ ಆಳವಾಗಿ ಬೇರೂರಿ ಬಿಟ್ಟಿತ್ತು. ಹಾಗಾಗಿ ಮದುವೆಯಾದ ನಂತರ ತಾನು ನಿವಿ ಅಕ್ಕನಿಂದ ದೂರವೇ ಇರಬೇಕು ಎಂದು ಮನದಲ್ಲೇ ದೃಢ ನಿರ್ಧಾರ ಮಾಡಿದ್ದಳು ಋತ್ವಿ. ಮದುವೆಯ ನಂತರ ಇಬ್ಬರು ಬೇರೆ ಬೇರೆ ಇರಬೇಕು ಎನ್ನುವುದನ್ನು ನೆನೆದೇ ಕಣ್ಣೀರು ಹಾಕುತ್ತಿದ್ದರು ನಿವಿ ಮತ್ತು ಋತ್ವಿ. ಕಡಿಮೆ ಸಮಯದಲ್ಲೇ ಬಿಟ್ಟಿರಲಾರದಷ್ಟು ಒಬ್ಬರನ್ನೊಬ್ಬರು ಹಚ್ಚಿಕೊಂಡು ಬಿಟ್ಟಿದ್ದರು ಇಬ್ಬರು. ನಿವಿ ತನ್ನನ್ನು ಕಾಪಾಡಿದ ದೇವತೆ ಎಂದು ಋತ್ವಿ ಆರಾಧಿಸಿ ಪೂಜಿಸುತ್ತಿದ್ದರೆ, ಇಷ್ಟು ವರ್ಷ ಯಾರ ಒಡನಾಟವಿಲ್ಲದೆ ಬದುಕಿದ್ದ ತನ್ನಂಥ ಅನಾಥೆಗೆ ತಂದೆ ತಾಯಿಯ, ಗೆಳೆಯರ, ಸಹೋದರ ಸಹೋದರಿಯರ, ಒಟ್ಟಾಗಿ ಎಲ್ಲರ ಬಾಂಧವ್ಯ ಕೊಟ್ಟ ಋತ್ವಿಯನ್ನು ಪುಟ್ಟ ತಂಗಿಯ ಹಾಗೆ ಪ್ರೀತಿ ಮಾಡುತ್ತಿದ್ದಳು ನಿವಿ. ದಿನಗಳು ಕಳೆದಂತೆ, ಮದುವೆಗೆ ದಿನಗಳು ಹತ್ತಿರವಾಗುತ್ತಿದ್ದಂತೆ ಒಂದು ಕಡೆ ಖುಷಿಯಾದರೆ ಮತ್ತೊಂದು ಕಡೆ ದುಃಖ ಇಬ್ಬರಿಗೂ. ಅದರಲ್ಲೂ ಋತ್ವಿಗೆ ತಾನು ಮದುವೆಗೆ ಭಾಗವಹಿಸಲು ಸಾಧ್ಯವಿಲ್ಲವಲ್ಲ ಎನ್ನುವ ದುಃಖವೂ ಇತ್ತು. ಮದುವೆಯ ಇನ್ವಿಟೇಷನ್ ಕಂಡ ಸಿರಿಯೋ ಸಿರಿ ಋತ್ವಿಗೆ. ಅಕ್ಕ, ಅಲ್ಲಲ್ಲ ಅತ್ತಿಗೆ, ಮತ್ತೆ ನಾನು ಕೂಡ ನನ್ನ ಆಫೀಸ್ ಸ್ಟಾಫ್ನ ಮದುವೆಗೆ ಇನ್ವೈಟ್ ಮಾಡ್ತೀನಿ ಎಂದವಳು ಖುಷಿಯಿಂದ ಇನ್ವಿಟೇಷನ್ ಹಂಚುವುದನ್ನು ಕಂಡು ಋಷ್ಗೆ ಒಳಗೊಳಗೆ ಬೇಸರವಾಗುತ್ತಿತ್ತು. ಇಷ್ಟೆಲ್ಲ ಮಾಡಿ ಈ ಹುಡುಗಿಯ ಮದುವೆಗೆ ಬರಲಾಗದಿದ್ದರೆ ಎಂದು. ಅದಕ್ಕೆ ಅವಳನ್ನು ತನ್ನ ಕ್ಯಾಬಿನ್ಗೆ ಕರೆದು ಅದನ್ನು ಅವಳೆದುರೇ ಕೇಳಿದರು. ನಾನು ಮದುವೆಗೆ ಬಾರದೇ ಇದ್ರೇನು ಸರ್, ಮದುವೆ ಒಳ್ಳೆ ರೀತಿಯಲ್ಲಿ ನಡೆದರೆ ಸಾಕಲ್ಲ, ನಾನು ಮನದಲ್ಲೇ ಅವರಿಬ್ಬರ ಸುಖ ದಾಂಪತ್ಯಕ್ಕೆ ಶುಭ ಹಾರೈಸುತ್ತೇನೆ ಎಂದ ಋತ್ವಿಗೆ. ಅಷ್ಟಕ್ಕೂ ಮದುವೆಗೆ ಬರಲ್ಲ ಅನ್ನೋಕೆ ಯಾವುದಾದರೂ ಸ್ಟ್ರಾಂಗ್ ರೀಸನ್ ಬೇಕು ಕಣೆಯವಳೆ, ಇಲ್ಲಾಂದರೆ ನೀವು ಸುಮ್ಮನೆ ಆಗ್ತಾಳಾ ಎಂದಾಗ, ಕಾಲಿಗೆ ಡೂಪ್ಲಿಕೇಟ್ ಸಿಮೆಂಟ್ ಕಟ್ಟು ಬ್ಯಾಂಡೇಜ್, ಕೈಗೆ ಕ್ರೇಪ್ ಬ್ಯಾಂಡೇಜ್ ಸುತ್ತಿಕೊಂಡು ಆಕ್ಸಿಡೆಂಟ್ ಆಗಿಬಿಡ್ತು, ಕಾಲು ಊದಿದೆ, ಕೈ ನೋವಿದೆ ಅಂದರೆ ಅಕ್ಕ ಅಲ್ಲ ನಿವಿ ಅತ್ತಿಗೆ ಕರಗಿ ಬಿಡ್ತಾಳೆ. ಅದೇ ನಾಟಕವನ್ನು 1 ವಾರ ಮೇಂಟೈನ್ ಮಾಡ್ತೀನಿ. ಅಷ್ಟೊತ್ತಿಗೆ ನಿಮ್ಮ ಫ್ರೆಂಡ್ ಲೋಹಿತ್ ಕೂಡ ಮುಂಬೈಗೆ ಹೋಗ್ತಾನೆ ತಾನೇ ಎಂದು ಸಹಜವಾಗಿಯೇ ಹೇಳುತ್ತಾಳೆ ಋತ್ವಿ. ಪರವಾಗಿಲ್ಲ ಕಣೆಯವಳೆ, ನೀನು ಭಾರಿ ಕಿಲಾಡಿ ಇದ್ದೀಯಾ, ಹೇಗೆ ಯೋಚನೆ ಮಾಡಿದ್ದೀಯಾ ನೋಡು. ಆದರೆ ಮದುವೆ ಮುಗಿದ 2ನೇ ದಿನಕ್ಕೆ ನಾನು ಪಾರ್ಟಿ ಕೊಡ್ತಾ ಇದ್ದೀನಿ, ಅದು ಕೂಡ ಆಫೀಸ್ ಸ್ಟಾಫ್ಗೆಲ್ಲ. ನೀನು ಇರಲೇಬೇಕು ಕಣೆ. ಇನ್ನೊಂದೆರಡು ದಿನದಲ್ಲಿ ನೀಲೇಶ್ ಕಂಪನಿಯ ಕೆಲಸ ಮುಗಿಯುತ್ತೆ. ಮತ್ತೊಂದೆರಡು ದಿನದಲ್ಲಿ ಕೆಲಸಗಳನ್ನು ನಾನೊಮ್ಮೆ ಫೈನಲೈಸ್ ಮಾಡಿ ಮುಗಿಸಿ ಬಿಡ್ತೀನಿ. ಏನೇ ಆಗಲಿ ನೀನು ಪಾರ್ಟಿಗೆ ಬರಲೇಬೇಕಷ್ಟೆ ಎಂದ ಋಷ್ಗೆ. ಪರವಾಗಿಲ್ಲ ಬಿಡಿ ಸರ್, ನಾನು ಪಾರ್ಟಿಗೆ ಬರ್ತೀನಿ. ಹೇಗೂ ಮದುವೆ ಮುಗಿದ ಮಾರನೆಯ ದಿನ ರಿಸೆಪ್ಷನ್ ಮುಗಿಸಿ ಮಾರನೇ ದಿನವೇ ಅವರಿಬ್ಬರು ಹನಿಮೂನ್ಗೆ ಹೋಗ್ತಾರೆ. ನಾನು ನಕಲಿ ಬ್ಯಾಂಡೇಜ್ ಪಟ್ಟಿ ರಿಮೂವ್ ಮಾಡಿ ಆರಾಮಾಗಿ ಪಾರ್ಟಿಗೆ ಬರ್ತೀನಿ ಎನ್ನುತ್ತಾಳೆ ಋತ್ವಿ. ಕರೆಕ್ಟ್ ಅಲ್ವಾ ಎಂದ ಋಷ್. ಲೇ ಇವಳೆ, ಆ ಫೈಲ್ ತಗೊಂಡು ಬಾ ಇಲ್ಲಿ ಎಂದು ಅವಳು ತನ್ನೆದುರು ನಿಂತ ಕೂಡಲೇ ಅವಳ ಕೈ ಹಿಡಿದೆಳೆದು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡರೆ, ಹೇ ಬಿಡಿ ಸರ್, ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ, ಇದ್ದಕ್ಕಿದ್ದಂತೆ ನಿಮಗೇನು ದೆವ್ವ ಹಿಡಿತಾ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡುವ ಋತ್ವಿಯ ಭುಜದ ಮೇಲೆ ಮುಖವಿಡುತ್ತಾ, ಸ್ವಲ್ಪ ಹೊತ್ತು ಸುಮ್ಮನೆ ಇರೇ ಇವಳೆ, ಎಷ್ಟು ದಿನ ಆಗಿತ್ತು ನಾನು ಹೀಗೆಲ್ಲ ಇದ್ದು, ನೀನೇ ಹೇಳು. ಹತ್ತಿರ 15 ದಿನ ಆಯ್ತಲ್ಲೇ ನಾನು ನಿನ್ನನ್ನು ಟಚ್ ಮಾಡಿ, ಬರೀ ದೂರದಿಂದ ನೋಡಿಕೊಂಡು ಸುಮ್ಮನೆ ಆಗ್ತಾ ಇರಲಿಲ್ವಾ? ಹೋಗಲಿ, ನೀನು ಯಾರ ಜೊತೆ ಮಾತಾಡಿದ್ರು ನಾನು ಸುಮ್ಮನೆ ಇಲ್ವಾ ಎನ್ನುತ್ತಾನೆ ಋಷ್. ಸುಮ್ಮನೆ ಇಲ್ವಾ ಅಂದರೆ ಏನರ್ಥ ಸರ್?
ನೀವೇನು ನನಗೆ ಉಪಕಾರ ಮಾಡಿದ್ರಾ? ನಿಮ್ಮದೊಳ್ಳೆ ಕತೆ ಆಯಿತು ನನಗೆ, ಬಿಡಿ ಸರ್ ಎನ್ನುತ್ತಿದ್ದ ಹೆಣ್ಣಿನ ಮೇಲಿನ ಹಿಡಿತ ಬಿಗಿ ಮಾಡುವ ರುಷ್. ಅಲ್ಲ ಕಣೆ ಇವಳೆ, ನಿವಿ ಮತ್ತು ಫರ್ಹಾನ್ ಜೀವನ ಒಂಥರ ಚಂದ ಇದೆ ಅಲ್ವಾ? ನೋಡು ಎಷ್ಟು ಬೇಗ ಮದುವೆ ಫಿಕ್ಸ್ ಆಯಿತು. ಮದುವೆ ಹತ್ತಿರವೂ ಬಂತು. ಮದುವೆ ದಿನವೇ ಫಸ್ಟ್ ನೈಟ್ ಕೂಡ. ಇನ್ನೇನು ಹನಿಮೂನ್ಗೂ ಹೋಗ್ತಾರೆ. ಇಬ್ಬರು ತುಂಬ ಫಾಸ್ಟ್ ಇದ್ದಾರೆ ಅಲ್ವಾ ಎಂದರೆ, ಎಲ್ಲರೂ ಮದುವೆ ಆದಮೇಲೆ ಇದನ್ನೇ ತಾನೇ ಮಾಡೋದು. ಅದರಲ್ಲಿ ವಿಶೇಷ ಏನಿದೆ ಸರ್? ನೀವು ಬೇಗ ಮದುವೆ ಆಗಿ, ಆಗ ನೀವು ಇದೆಲ್ಲವನ್ನು ಮಾಡಬಹುದು. ಅದು ಬಿಟ್ಟು ಅವರ ಮೇಲೆ ಯಾಕೆ ಕಣ್ಣು ಹಾಕ್ತೀರಾ ಎನ್ನುತ್ತಲೇ ಅವನ ಕೈ ಬಿಡಿಸಿಕೊಳ್ಳಲು ನೋಡುವ ಋತ್ವಿ ಅವನು ಬಿಡದೆ ಹೋದಾಗ ತನ್ನ ಭುಜದ ಮೇಲಿದ್ದ ಅವನ ಕೆನ್ನೆಗೆ ಕಚ್ಚುತ್ತಾಳೆ. ಪುಟ್ಟ ಪಿಶಾಚಿ, ನಿನಗಿನ್ನೂ ನನ್ನ ಮಾಂಸದ ಮೇಲೆ ಆಸೆ ಹೋಗಿಲ್ಲ ಅಲ್ವಾ ಎಂದು ರೇಗಿದರೂ ಅವಳನ್ನು ಬಿಡದೆ ತನ್ನತ್ತ ತಿರುಗಿಸಿಕೊಂಡು, ಋಷ್, ಲೇ ಇವಳೆ, ಮನೆಯಲ್ಲಿ ನನ್ನ ಮದುವೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಕಣೆ. ಫರ್ಹಾನ್ ಮದುವೆ ಆಗ್ತಾ ಇದ್ದಾನೆ. ನೀನು ಅವನು ಇಬ್ಬರು ಒಂದೇ ವಯಸ್ಸಿನವರು ತಾನೇ. ನೀನು ಈ ವರ್ಷವೇ, ಅದರಲ್ಲೂ ಆದಷ್ಟು ಬೇಗ ಮದುವೆ ಆಗುವಂಥ ಹುಡುಗಿಯರ ಫೋಟೋಗಳನ್ನು ತೋರಿಸ್ತಾ ಇದ್ದಾರೆ ಕಣೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಂದು ಮೃದುವಾಗಿ ನುಡಿದಾಗ ಅವನನ್ನೇ ನೋಡುವ ಋತ್ವಿ, ಮತ್ತೆ ಮದುವೆ ಆಗಿಬಿಡಿ ಸರ್. ಇನ್ನೆಷ್ಟು ದಿನ ಹೀಗೆ ಇರ್ತೀರಾ? ನಿಮ್ಮ ಮನೆಯವರಿಗೂ ಮಗ ಸೊಸೆ ಮೊಮ್ಮಕ್ಕಳು ಅಂತ ತುಂಬಿದ ಕುಟುಂಬದ ಜೊತೆ ಇರಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ? ನಿಮ್ಮ ಪೇರೆಂಟ್ಸ್ ತೋರಿಸುವ ನಿಮ್ಮ ಮನಸ್ಸಿಗೆ ಇಷ್ಟವಾಗುವ ಒಂದೊಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಆಗಿಬಿಡಿ. ನಿಮ್ಮದು ಲವ್ ಫೇಲ್ಯೂರ್ ಅಂತಲೂ ಗೊತ್ತು. ಆದರೂ ಹಾಗಂತ ನಿಮ್ಮನ್ನು ಬಿಟ್ಟು ಹೋದ ಹುಡುಗಿಯನ್ನು ನೆನೆದು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದು ತಪ್ಪು ಸರ್. ಆದಷ್ಟು ಬೇಗ ನಿಮ್ಮ ಮದುವೆಯ ಊಟವನ್ನು ಸಹ ಹಾಕಿಸಿಬಿಡಿ ಎನ್ನುತ್ತಾ ಮುಗುಳ್ನಗುತ್ತಾಳೆ. ಅವಳ ಮಾತು ಕೇಳಿ ದವೆಡ ಬಿಗಿದ ರುಷ್, ಹಾಗಾದರೆ ನಮ್ಮ ಮಧ್ಯೆ ನಡೆದದ್ದು ಎಂದಾಗ, ಅದೊಂದು ಕೆಟ್ಟ ಕನಸು ಅಂತ ಮರೆತು ಬಿಡಿ ಸರ್. ಅದನ್ನೇ ನೆನೆದು ನೀವ್ಯಾಕೆ ನಿಮ್ಮ ಜೀವನವನ್ನು ನಿಂತ ನೀರಾಗಿ ಮಾಡಿಕೊಳ್ಬೇಕು ಸರ್? ನಿಮ್ಮ ಜೀವನದಲ್ಲಿ ಮೂವ್ ಆನ್ ಆಗಿ, ಮದುವೆಯಾಗಿ, ಹೆಂಡತಿ ಮಕ್ಕಳು ಸಂಸಾರ ಅಂತ ನೆಮ್ಮದಿಯಿಂದ ಇರಿ ಸರ್. ಹೇಗೂ ಇನ್ನು ಕೆಲವೇ ತಿಂಗಳಲ್ಲಿ ನನ್ನ ಅಗ್ರಿಮೆಂಟ್ ಕೂಡ ಮುಗಿಯುತ್ತೆ. ಆಗ ನಾನೂ ನಿಮ್ಮ ಕಣ್ಣೆದುರು ಬರಲ್ಲ. ನಾನೇ ಇಲ್ಲದ ಮೇಲೆ ನಿಮಗೆ ಅದ್ಯಾವುದು ನೆನಪಿಗೆ ಬರಲ್ಲ ಅಲ್ವಾ ಸರ್ ಎಂದು ಸಹಜವಾಗಿಯೇ ಹೇಳಿದ್ದು. ಆದರೆ ಅವನಿಗೆ ಹತ್ತೆ ಬಿಟ್ಟಿತ್ತಲ್ಲ ಕೋಪ. ಎದೆಳೆ ಮೇಲೆ, ಮದುವೆ ಅಂತೆ ಮದುವೆ, ನನ್ನ ಜೀವನ ನನ್ನಿಷ್ಟ, ಅದನ್ನು ಹೇಳೋಕ್ಕೆ ಕೇಳೋಕ್ಕೆ ಯಾವಳೆ ನೀನು? ನಾನು ಮದುವೆನಾದರೂ ಆಗ್ತೀನಿ, ಮದುವೆಗೆ ಮುಂಚೆ ಮಕ್ಕಳನ್ನೇ ಮಾಡ್ಕೋತೀನಿ. ಅದೆಲ್ಲ ನಿನಗ್ಯಾಕೆ? ನಿಂದು ಎಷ್ಟಿದೆ ಅಷ್ಟು ನೋಡ್ಕೋ ಸಾಕು. ಆಹಾ, ಬಿಳಿ ಹೆಗ್ಣ ಬಂದುಬಿಟ್ಲು ಮದುವೆ ಆಗಿ ಸರ್, ಊಟ ಹಾಕಿಸಿ ಸರ್ ಅನ್ನೋಕ್ಕೆ. ಇವಳು ಈ ಜನ್ಮದಲ್ಲೇ ಅನ್ನ ಕಂಡಿಲ್ಲ ಅಲ್ವಾ? ಏಳೆ ಮೇಲೆ ಎಂದು ಜೋರು ಮಾಡಿದ್ರು. ಅವಳ ಮೇಲಿನ ಹಿಡಿತವನ್ನು ಸಡಿಲ ಮಾಡದೆ ಹೋದಾಗ ಇವಳಿಗೂ ಪಿತ್ತ ನೆತ್ತಿಗೇರಿತ್ತು. ಸರಿಯಾಗಿ ಅವನತ್ತ ತಿರುಗಿ ಕುಳಿತ ಋತ್ವಿ, ಇವತ್ತು ಅಮಾವಾಸ್ಯೆ ಅನ್ನೋದು ಮರೆತೇ ಹೋಗಿತ್ತು ನೋಡು. ಅದಕ್ಕೆ ಈಗಾಗಲೇ ನಿನ್ನ ಮೈ ಮೇಲೆ ಕೊಳ್ಳಿದೇವ ಬಂದು ನಿಂಗೆ ಉರಿ ಕಾಣಿಸಿಕೊಂಡೇ ಬಿಡ್ತು ಅಲ್ವಾ? ನೀನೇ ಮದುವೆ ಅದು ಇದು ಅಂತ ಹೇಳಿ ನನ್ನ ಅಭಿಪ್ರಾಯ ಕೇಳಿ ಈಗ ನನಗೆ ಬೈತಾ ಇದೆಯಾ ಹೆಂಡ ಕುಡ್ಕ ಹಂದಿ? ನಿಂಥರ ಸ್ಪ್ಲಿಟ್ ಪರ್ಸ್ನಾಲಿಟಿ ಇರುವ ಮೆಂಟಲ್ ಮಂಜನ ಯಾವ ಪೆಂಗ್ ಮುಂಡೆದು ಮದುವೆ ಆಗುತ್ತೆ ನಾನು ನೋಡ್ತೀನಿ. ನಿಂಗೆ ಎಂಥ ಹುಡುಗಿ ಸಿಗಬೇಕು ಅಂದರೆ ನೀನು ಏತಿ ಅಂದರೆ ಪ್ರೇತಿ ಅನ್ನೋ ಯಾವುದಾದ್ರೂ ಜಗಳ ಗಂಟಿ ಹುಡುಗಿ ಸಿಗಬೇಕು. ನೀನು ಹೆಂಡತಿ ಗಿಂಟಿ ಅಂತ ಅಧಿಕಾರ ಚಲಾಯಿಸೋಕ್ಕೆ ಹೋದಾಗೆಲ್ಲ ನೀನು ಬುರುಡೆ ಒಡೆಯುವ ರೌಡಿ ರಂಗಿನೇ ನಿಂಗೆ ಹೆಂಡತಿಯಾಗಿ ಬರಬೇಕು ಅಂತ ಶಾಪ ಕೊಡ್ತೀನಿ ಕಣೋ. ಮತ್ತು ನೀನೇನು ಮದುವೆ ಆಗಿ ಮಕ್ಕಳು ಮಾಡುವ ಕ್ಯಾಟಗರಿ ಅಲ್ಲ. ನೀನು ಮೊದಲು ಮಕ್ಕಳು ಮಾಡಿ ಆಮೇಲೆ ಮದುವೆ ಆಗೋನೆ ಅಂತ ನನಗೂ ಗೊತ್ತು ಎಂದು ಜೋರು ಮಾಡಿ, ಬಿಡೋ ನಾನು ಹೋಗ್ತೀನಿ ಎಂದರೆ, ಬಿಡಲ್ಲ ಕಣೆ, ನೀನು ಹೇಳಿದ ಮಾತ್ರಕ್ಕೆ ಯಾಕೆ ಬಿಡಲಿ? ನನ್ನಿಷ್ಟ ಬಂದಾಗಲೇ ಬಿಡೋದು ನಾನು ಎನ್ನುವ ಮುನಿಗಳ ಕೋಪ ಇನ್ನೂ ಇಳಿದಿಲ್ಲ. ಬಿಡೋ, ಸುಮ್ಮನೆ ನನಗೆ ಕೋಪ ಬರುವ ಹಾಗೆ ಮಾಡಬೇಡ ಎಂದು ಇವಳು ಎಚ್ಚರಿಕೆ ಕೊಟ್ಟರೆ, ಕೋಪ ಬಂದರೆ ಏನೇ ಮಾಡ್ತೀಯಾ? ಇನ್ನೂ ಎಲ್ಲಾದರೂ ಕಚ್ಚುತ್ತೀಯ ತಾನೇ? ಕಚ್ಕೋ, ಎಷ್ಟು ಬೇಕಾದರೂ ಕಚ್ಕೊಳ್ಳೆ, ಆದರೆ ನಾನಂತೂ ಬಿಡಲ್ಲ ಎನ್ನುವವನು ಕೂಡ ಹಠಕ್ಕೆ ಬಿದ್ದಿದ್ದ. ಬೇಡ ರೋಷ್, ಸುಮ್ಮನೆ ಬಿಟ್ಬಿಡು. ನಾನು ಜಗಳ ಆಡುವುದನ್ನು ಬಿಟ್ಟು ತುಂಬ ದಿನ ಆಯಿತು. ನೀನೇ ಅವತ್ತು ನಾವಿಬ್ಬರು ಫ್ರೆಂಡ್ಸ್, ಇನ್ಮೇಲೆ ಜಗಳ ಆಡೋದು ಬೇಡ ಅಂದಿದ್ದೆ, ನೆನಪಿರಲಿ ಎನ್ನುತ್ತಾ ಅವಳು ಟೇಬಲ್ ಮೇಲೆಲ್ಲ ಕಣ್ಣಾಡಿಸಲು, ಆಹಾ ಪಿಶಾಚಿ, ಮರಿ ಪಿಶಾಚಿ, ನನ್ನ ತಲೆ ಹೊಡೆಯೋಕೆ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದೆಯಾ ತಾನೇ ಎನ್ನುತ್ತಾ ಟೇಬಲ್ ಮೇಲೆ ಇದ್ದದ್ದನ್ನೆಲ್ಲ ತನ್ನ ಕೈಯಲ್ಲೇ ಸಫಾಯಿ ಮಾಡಿಬಿಟ್ಟಿದ್ದ ರುಷ್. ಈಗೇನು ಬಿಡ್ತೀಯಾ ಇಲ್ವಾ? ಎಲ್ಲರೂ ಈ ಹುಡುಗಿ ನಮ್ಮ ಬಾಸ್ ಕ್ಯಾಬಿನ್ನಲ್ಲಿ ಇಷ್ಟು ಹೊತ್ತು ಏನು ಮಾಡ್ತಾ ಇದ್ದಾಳೆ ಅಂತ ಡೌಟ್ ಪಡ್ತಾರೆ. ಸುಮ್ಮನೆ ನನ್ನನ್ನು ಬಿಟ್ಟು ಬಿಡು ಎಂದ ಋತ್ವಿಗೆ, ಹಾಗೆ ಡೌಟ್ ಪಡುವವರನ್ನು ನನ್ನ ಹತ್ರ ಕರ್ಕೊಂಡು ಬಾರೆ, ನಾವಿಬ್ಬರು ಹೀಗೆ ಇದ್ವಿ ಅಂತ ಡೆಮೋ ತೋರಿಸಿಕೊಡ್ತೀನಿ ಎನ್ನುತ್ತಾನೆ ರುಷ್. ನಿನ್ನ ಹತ್ರ ಮಾತಾಡ್ತಾ ಇರುವ ನನಗೆ ಬುದ್ಧಿ ಇಲ್ಲ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಬಿಡ್ತ್ಯಾ ಇಲ್ವಾ ಎಂದವಳಿಗೆ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಬಿಡಲ್ಲ ಕಣೆಯವಳೆ, ನನಗೆ ಮದುವೆ ಆಗುವಂತೀಯಾ ಎನ್ನುತ್ತಿದ್ದವನ ಮೀಸೆಗೆ ಕೈ ಹಾಕಿದ ಋತ್ವಿ ಎಳೆದದ್ದೇ ತಡ. ಹಾ, ಅಯ್ಯೋ ಬಿಡೆ, ನೋವಾಗ್ತಾ ಇದೆ ಬಿಡೆ ಎನ್ನುತ್ತಿದ್ದವನು ಅವಳ ಮೇಲಿನ ಹಿಡಿತವನ್ನು ಸಡಿಲ ಮಾಡಿದ ಕೂಡಲೇ ಅವನ ಮೀಸೆ ಬಿಟ್ಟು ಎದ್ದು ಅವನಿಂದ ದೂರ ಸರಿದ ಋತ್ವಿ ಅವನ ಮೀಸೆಯನ್ನು ಉಜ್ಜಿಕೊಳ್ಳುವಾಗ,
ನಿಂಗಿದ್ದು ಬೇಕಿತ್ತ ಮಗನೇ, ಕನ್ಸ್ಟ್ರಕ್ಷನ್ ಆಫೀಸ್ಗೆ ಹೊಂಟೋಗು ಸುಮ್ಮನೆ ಎಂದು ಹಾಡಿ ಕಿಸಕ್ಕನೆ ನಕ್ಕರೆ, ಎಲ್ಲ ನಿನ್ನ ಬಂದೇ ಇರೇ ನಿಂಗೆ ಎನ್ನುತ್ತಾ ತನ್ನ ಚೇರಿನಿಂದ ಎದ್ದ ರುಷ್ನ ಕಂಡು ಅವಳು ನಗುತ್ತಾ ಅಲ್ಲಿಂದ ಓಡುತ್ತಾಳೆ. ಅವಳು ಹೋದ ನಂತರ ತನ್ನ ಮೀಸೆಯನ್ನು ಉಜ್ಜಿಕೊಳ್ಳುತ್ತಾ, ಉರಿತಾ ಇದೆ, ಎಷ್ಟು ಧೈರ್ಯ ನೋಡಿ ಇವಳಿಗೆ, ನನ್ನ ಮೀಸೆಗೆ ಕೈ ಹಾಕ್ತಾಳೆ. ಆದರೂ ತುಂಬ ದಿನಗಳ ನಂತರ ನಾವಿಬ್ಬರು ಹೀಗೆ ಜಗಳಾಡಿದ್ದು. ನನಗೇನೋ ಹಾಗೆ ನಗುತ್ತಾ ಮಾತನಾಡುವುದಕ್ಕಿಂತ ಈ ಥರ ಜಗಳಾನೇ ಚಂದ ಎನ್ನುತ್ತಾ ಸಣ್ಣಗೆ ನಗುತ್ತಾನೆ. ನಂತರದ ದಿನಗಳು ಇಬ್ಬರ ನಡುವೆ ಯಾವುದೇ ಜಗಳವಿಲ್ಲದೆ ಸಾಗಿತು. ನಮ್ಮ ಎಣ್ಣೆ ಮಾಸ್ಟರ್ ಆಗೊಮ್ಮೆ ಈಗೊಮ್ಮೆ ಉರ್ಕೊಂಡು ಏನಾದರೊಂದು ಒಡೆದು ಹಾಕಿ ಕೈ ತಪ್ಪಿ ಬಿದ್ದು ಹೋಯಿತು ಅನ್ನೋದು, ಫುಲ್ ಟೈಟಾಗಿ ಮನೆಗೆ ಹೋಗಿ, ನೀವ್ಯಾವ ಸೀಮೆ ಪೇರೆಂಟ್ಸ್, ಬೆಳೆದು ನಿಂತಿರುವ ಮಗನಿಗೆ ಮದುವೆ ಮಾಡಬೇಕು ಅನ್ನೋ ಯೋಚನೆ ಇಲ್ಲ ನಿಮಗೆ ಎನ್ನುವುದು ಎರಡನ್ನೂ ಬಿಟ್ಟಿರಲಿಲ್ಲ. ಹಾಗೆಯೇ ಅಂದು ರುಷ್ನ ಕುಟುಂಬದ ಜೊತೆಗೆ ಜ್ಯುವೆಲ್ಲರಿ ಶಾಪ್ಗೆ ಹೋದಾಗ ತಾನು ಆಸೆಪಟ್ಟಿದ್ದ ಓಲೆಯನ್ನು ನೀವಿಗೆ ಗಿಫ್ಟ್ ಮಾಡುವ ಸಲುವಾಗಿ ಕೇಳುವ ಋತ್ವಿಗೆ ಅದನ್ನು ಬೇರೆಯವರು ಖರೀದಿ ಮಾಡಿದ್ದಾರೆ ಎಂದು ತಿಳಿದಾಗ ಬೇಸರವಾದರೂ, ಅದರ ಬದಲಾಗಿ ನೀವಿ ಮತ್ತು ಫರ್ಹಾನ್ಗೆ ಗಿಫ್ಟ್ ಕೊಡಲು ಬೇರೆ ಚಿನ್ನದ ಆಭರಣಗಳನ್ನು ತೆಗೆದುಕೊಳ್ಳುತ್ತಾಳೆ. ಮದುವೆಗೆ 3 ದಿನವಿರುವಾಗ, ಲೇ ಇವಳೆ ಬಿಳಿಹಗ್ನ, ಇವತ್ತು ಸಂಜೆ ಬಸ್ ಸ್ಟಾಪ್ನಲ್ಲಿ ವೆಯ್ಟ್ ಮಾಡು, ನಾನೇ ಬಂದು ಪಿಕ್ ಮಾಡ್ತೀನಿ. ಅತಿಲೋಕ ಸುಂದರಿ ಅನ್ನೋ ಕೊಬ್ಬಲ್ಲಿ ನನ್ನನ್ನು ಬಿಟ್ಟು ಹೋಗಬೇಡ, ನಿನಗೆ ಒಂದು ಗುಡ್ ನ್ಯೂಸ್ ಇದೆ ಎಂದು ಮೆಸೇಜ್ ಮಾಡುತ್ತಾನೆ ರುಷ್. ಅಲ್ಲ, ಈ ಹೆಂಡು ಕುಡ್ಕ ಹಂದಿಗೆ ಮೆಸೇಜ್ನಲ್ಲೂ ಒಳ್ಳೆಯ ರೀತಿಯಲ್ಲಿ ಮಾತಾಡಲು ಬರಲ್ವಾ ಅಂತ, ಇದರಲ್ಲೂ ಲೇ ಇವಳೆ ಅಂತೆ. ನನ್ನ ಕರ್ಮ, ಅದೇನು ಅಂತ ಗಂಟು ಬಿದ್ನೋ ಇವನು. ಅಪ್ಪ ಮಂಜುನಾಥ, ಮೊದಲು ಇವನಿಗೊಂದು ಮದುವೆ ಮಾಡಿಬಿಡು, ಅದರಲ್ಲೂ ನನ್ನ ಥರ ಸೈಲೆಂಟ್ ಹುಡುಗಿ ಮಾತ್ರ ಸಿಗಬಾರ್ದು, ಯಾವಾಗಲೂ ಜಗಳ ಆಡುವ ಜಗಳ ಗಂಟಿನೇ ಸಿಗಬೇಕು ಎಂದುಕೊಂಡು ರುಷ್ಗಾಗಿ ಕಾಯುತ್ತಾಳೆ ಋತ್ವಿ. ಅವಳನ್ನು ಪಿಕ್ ಮಾಡಿದ ರುಷ್ ಮೊದಲು ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗಿ ಸಿಹಿಯನ್ನು ಆರ್ಡರ್ ಮಾಡಿ, ತಿನ್ನೇವಳೆ ಎಂದಾಗ, ಮೊದಲು ವಿಷಯ ಏನು ಅಂತ ಹೇಳಿ ಸರ್, ನೀಲೇಶ್ವರ್ ಕಂಪ್ಲೀಟ್ ಆಯಿತು ಅಂತಲಾ ಈ ಸ್ವೀಟ್ ಎನ್ನುವ ಋತ್ವಿಗೆ ಅಡ್ಡಡ್ಡ ತಲೆಯಾಡಿಸಿದ ರುಷ್, ಲೋಹಿತ್ ಮದುವೆಗೆ ಬರಲು ಸಾಧ್ಯವಿಲ್ಲ ಅಂತ ಹೇಳ್ದ. ಫಸ್ಟ್ ಟೈಮ್ ಫಾರಿನ್ ಶೂಟಿಂಗಿಗೆ ಹೋಗ್ತಾ ಇದೆಯಂತೆ ಅವನ ಫಿಲ್ಮ್ ಟೀಮ್, ಇವನಿಗೂ ಅದೇ ಸಿರಿ, ಅದಕ್ಕೆ 15 ದಿನ ನಾನು ಬ್ಯುಸಿ, ಮಲೇಷಿಯಾ ಥೈಲ್ಯಾಂಡ್ ಕಡೆಗೆ ಶೂಟಿಂಗ್ ಮುಗಿಸಿಕೊಂಡು ಬರ್ತೀನಿ ಅಂತ ಹೇಳ್ದ ಕಣೆ ಎನ್ನುತ್ತಾ ಅವಳ ಬಾಯಿಗೆ ಸಿಹಿ ನೀಡುವ ರುಷ್, ಎಲ್ಲರೂ ಹೋಗ್ತಾರೆ ಮಗ, ಆದರೆ ನಾನು ಹೋಗಲ್ಲ. ನಾನೇ ಹೀರೋ ರೋಲ್ಗೆ ಸೆಲೆಕ್ಟ್ ಆಗಿದ್ದೆ, ಆದರೆ ನಮ್ಮ ಪ್ರೊಡ್ಯೂಸರ್ ಬಹಳ ಶ್ರೀಮಂತ ಅಲ್ಲ, ಹಾಗಾಗಿ ನಮ್ಮ ಕೆಲವೊಂದು ಖರ್ಚುಗಳನ್ನು ನಾವೇ ನೋಡ್ಕೋಬೇಕು. ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ ಎಂದ ಲೋಹಿತ್ಗೆ, ನಾನು ದುಡ್ಡು ಕೊಡ್ತೀನಿ, ನೀನು ಆರಾಮಾಗಿ ಹೋಗಿ ಬಾ ಮಗ, ಹೀರೋ ಆಗೋ ಚಾನ್ಸ್ನ ಮಿಸ್ ಮಾಡ್ಕೋಬೇಡ ಎಂದು ಅವನ ಖರ್ಚಿಗೆ ತಾನೇ 3 ಲಕ್ಷ ದುಡ್ಡು ಕೊಟ್ಟ ವಿಷಯವನ್ನು ಮಾತ್ರ ಋತ್ವಿಯ ಹತ್ರ ಹೇಳಲಿಲ್ಲ. ಹಾಗಾದರೆ ನಾನು ಅಕ್ಕನ ಮದುವೆಗೆ ಬರಬಹುದು ಅಲ್ವಾ ಸರ್? ಅಬ್ಬಾ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಎಂದು ಖುಷಿಯಿಂದಲೇ ಹೇಳಿದ ಹುಡುಗಿಯನ್ನು ಗುರಾಯಿಸಿ ನೋಡುತ್ತಾ, ಬಾಯಿಯ ಮೇಲೆ ಹಾಕ್ತೀನಿ ನೋಡು, ಯಾವಳೆ ನೀನು, ಎಷ್ಟು ಸಲ ಹೇಳಬೇಕು ಅವಳನ್ನು ಅತ್ತಿಗೆ ಅನ್ನುವಂತ ಎಂದು ಜೋರು ಮಾಡಿದ ರುಷ್ ಮಾತಿಗೆ ನಗುತ್ತಾ, ಸಾರಿ ಸರ್, ಅದು ಅಭ್ಯಾಸ ಆಗಿದೆ, ನಿಮ್ಮ ತಂಗಿ ಮದುವೆಗೆ ನಾನು ಬರಬಹುದು ಎನ್ನುವ ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡಲು ಬರ್ತಾ ಇಲ್ಲ ಎಂದು ಮುದ್ದಾಗಿ ನಕ್ಕು ಅವನಿಗೂ ಸಿಹಿ ತಿನ್ನಿಸುತ್ತಾಳೆ ಋತ್ವಿ. ಮದುವೆಯ ಹಿಂದಿನ ದಿನವೇ ತಮ್ಮ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ರುಷ್ನ ಮನೆಗೆ ಬರ್ತಾರೆ ನೀವಿ ಮತ್ತು ಋತ್ವಿ. ಹಾಗೆಯೇ ನೀವಿ ಬೆಳೆದ ಆಶ್ರಮದ ಮಕ್ಕಳು ಕೂಡ ಕೆಲವೊಂದು ಶಾಸ್ತ್ರದಲ್ಲಿ ಭಾಗಿಯಾಗಲು ಬರ್ತಾರೆ. ನೀವಿ ಬೆಳೆದದ್ದು ಕ್ರಿಶ್ಚಿಯನ್ ಆಶ್ರಮದಲ್ಲೇ ಆದರೂ ಅವಳ ಮದುವೆ ನಡೆಯುವುದು ಮುಸ್ಲಿಂ ಸಂಪ್ರದಾಯದಲ್ಲೇ ಆದರೂ ಮದುವೆಯ ಹಿಂದಿನ ದಿನದ ಶಾಸ್ತ್ರಗಳು ಹಿಂದೂ ಸಂಪ್ರದಾಯದಲ್ಲೇ ಇರಲಿ ಎಂದು ಮನವಿ ಮಾಡಿದ ಚಟರ್ಜಿ ಪರಿವಾರಕ್ಕೆ ಯಾವುದೇ ತಕರಾರಿಲ್ಲದೆ ಒಪ್ಪಿಗೆ ಕೊಟ್ಟಿದ್ದರು ಫರ್ಹಾನ್ ಮತ್ತವನ ಅಮ್ಮ. ಮದುವೆ ಹೆಣ್ಣು ನೀವಿಗಿಂತ ಅವಳಿಗೆ ಶಾಸ್ತ್ರ ಮಾಡುವುದನ್ನು ನೋಡುವ ಋತ್ವಿಗೆ ಹೆಚ್ಚು ಹಿಗ್ಗು. ಅವಳ ಮೈತುಂಬ ಅರಿಶಿನ ಹಚ್ಚಿ ಇವಳು ಸಂಭ್ರಮಿಸುವುದನ್ನು ಕಾಣುವ ರುಷ್, ಸದ್ಯ ಹೇಗೋ ಲೋಹಿತ್ನ ಫಾರಿನ್ಗೆ ಸಾಗ ಹಾಕಿದ್ದು ಒಳ್ಳೆಯದೇ ಆಯಿತು, ಇಲ್ಲವಾದರೆ ಇವಳ ಈ ಖುಷಿ ನೋಡಲು ಆಗ್ತಾ ಇರಲಿಲ್ಲ. ಪಾಪ, ಒಬ್ಬಳೇ ಕೂತ್ಕೊಂಡು ಅಳ್ತಾ ಇದ್ಲು ಅನಿಸುತ್ತೆ. ದುಡ್ಡು ಹೋದರೆ ಹೋಗಲಿ, ಹಣಕ್ಕಿಂತ ಇವಳ ನಗುವೆ ಹೆಚ್ಚು ಇಷ್ಟ ಆಯಿತು ನನಗೆ ಎಂದುಕೊಂಡರೆ, ತಮ್ಮ ಮನೆಯ ಮಹಾರಾಜನ ನೋಟ ಋತ್ವಿಯ ಮೇಲಿಂದ ಕದಲುತ್ತಿಲ್ಲ ಎನ್ನುವುದನ್ನು ತಾವೂ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಚಟರ್ಜಿ ಪರಿವಾರ ನಾಳೆಯೇ ಋತ್ವಿಯ ಬಳಿ ರುಷ್ನ ಮದುವೆ ಆಗ್ತೀಯಾ ಅಂತ ಕೇಳಬೇಕು ಎಂದು ಯೋಚಿಸುತ್ತಾರೆ. ಇದೇ ಗ್ಯಾಪ್ನಲ್ಲಿ ಅರಿಶಿನ ಸ್ನಾನದ ನಂತರ ನೀವಿಗೆ ಮೆಹಂದಿ ಬಿಡಿಸುವ ಸಲುವಾಗಿ ಮನೆಯೊಳಗಿದ್ದ ಮೆಹಂದಿ ಕೋನ್ ತರಲು ಋತ್ವಿ ಹೋಗುವುದನ್ನು ಕಂಡ ರುಷ್, ಈ ಬಿಳಿ ಹೆಗ್ಣ ಪುಟ್ಟ ಪಿಶಾಚಿ ನನ್ನ ಜೊತೆ ಜಗಳ ಆಡಿ 1 ವಾರ ಆಯ್ತಲ್ಲ, ಬರೀ ಇಹಿಹಿ ಅಂತ ನಗೋದೇ ಆಯಿತು, ಲೈಫ್ ಏನೋ ಒಂಥರ ಸಪ್ಪೆ ಸಪ್ಪೆಯಾಗಿದೆ, ಇರು ಹೋಗಿ ಸ್ವಲ್ಪ ಕೆಣಕಿ ಬರ್ತೀನಿ ಎಂದುಕೊಂಡು ಮೆಲ್ಲನೆ ಕಳ್ಳ ಹೆಜ್ಜೆ ಇಟ್ಟುಕೊಂಡು ತಾನೂ ಮನೆಯೊಳಗೆ ಹೋಗುತ್ತಾನೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ.
ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚೆಚ್ಚು ಜನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ. ನಾನೊಂದು ಗಮನಿಸಿದೆ, ಏನಂದರೆ ಕತೆ ಹಾಕಿದಾಗ ಕಮೆಂಟ್ ಮಾಡದೇ ಇರೋರೆಲ್ಲ ಕತೆ ಹಾಕದೇ ಇದ್ದಾಗ ಕಮೆಂಟ್ ಮಾಡ್ತಾರೆ. ಹಾಗಾದರೆ ನಿಮ್ಮನ್ನು ಹೆಚ್ಚು ಕಾಯಿಸಿ ಕತೆ ಹಾಕಿದ್ರೆ ಒಳ್ಳೆಯದೇನೋ ಅಲ್ವಾ? ಸುಮ್ಮನೆ ತಮಾಷೆ ಮಾಡಿದೆ. ಫ್ರೀ ಇದ್ದಾಗ ನೀವು ಕೇಳದೇ ಇದ್ದರೂ ನಾನು ಕತೆ ಹಾಕ್ತೀನಿ. ಧನ್ಯವಾದಗಳು.